ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಬೆಳವಣಿಗೆ ಅಂದರೆ ಅದು ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಮೀಟ್ ಮಾಡಿದ್ದಂಥ ವಿಷಯ. ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾರನ್ನೆಲ್ಲ ಮೀಟ್ ಮಾಡಿದ್ರು, ಅವರು ಯಾವ ಮಟ್ಟದಲ್ಲಿ ಟಾರ್ಗೆಟ್ 28 ಸೆಟ್ ಮಾಡಿ ವಾಪಸ್ ಬಂದ್ಬಿಟ್ರು, ಅವರು ಬಂದ ಕೂಡಲೇ ಯಾವೆಲ್ಲ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಎನ್ನುವುದನ್ನು ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೇನೆ. ನಮ್ಮ ಚಾನಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಬಹುದು. ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋದ ಕಾರಣ ಏನು ಅನ್ನೋದನ್ನು ನೋಡ್ತಾ ಹೋದ್ರೆ, ಕಳೆದ 4-5 ದಿನಗಳ ಹಿಂದೆ ಆದಂಥ ಈ ಹನಿ ಟ್ರ್ಯಾಪ್ ಪ್ರಕರಣದ ಸದ್ದಿದೆಯಲ್ಲ, ಅದು ಇಡೀ ಸ್ಟೇಟ್ ಕಾಂಗ್ರೆಸ್ಗೆ ಅಂದರೆ ರಾಜ್ಯ ಕಾಂಗ್ರೆಸ್ಗೆ ಮುಜುಗರನ ಉಂಟು ಮಾಡಿತ್ತು. ಜೊತೆಗೆ ಕಂಪ್ಲೇಂಟ್ ಕೊಡುವಂತ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಗೈಡೆನ್ಸ್ ನ ತೆಗೆದುಕೊಂಡಂತ KN ರಾಜಣ್ಣ ಅವರು ಕಂಪ್ಲೇಂಟ್ ಕೊಡುವ ಗೋಜಿಗೆ ಹೋಗಲೇ ಇಲ್ಲ. ಜೊತೆಗೆ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನ ಒಂಥರ ತಮಾಷೆಯ ರೀತಿಯಲ್ಲಿ ಎಲ್ಲ ಕಡೆಗೆ ಬಿಂಬಿತವಾಗಿತ್ತು. ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡಂತ ಸತೀಶ್ ಜಾರಕಿಹೊಳಿ ಅವರು, ರಾಜಣ್ಣ ಅಂತೂ ಕಂಪ್ಲೇಂಟ್ ಕೊಡಲ್ಲ, ಆ ಹನಿ ಟ್ರ್ಯಾಪ್ ಪ್ರಕರಣ ಈಗ ಹಳ್ಳ ಹಿಡಿತಾ ಇದೆ, ಹಾಗಾಗಿ ತಾನೇ ಖುದ್ದಾಗಿ ಹೈಕಮಾಂಡ್ ಅನ್ನು ಮೀಟ್ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ನೇರವಾಗಿ ಕೆಲವೊಂದು ಸಾಕ್ಷಿಗಳನ್ನ, ಕೆಲವೊಂದು ಡಿಜಿಟಲ್ ಎವಿಡೆನ್ಸ್ ಅನ್ನು ತೆಗೆದುಕೊಂಡು ಡೆಲ್ಲಿಗೆ ಹೋದ್ರು. ಡೆಲ್ಲಿಗೆ ಹೋಗಿ ಅನೇಕ ರಾಷ್ಟ್ರ ಮಟ್ಟದ ನಾಯಕರನ್ನ, ಕೇಂದ್ರ ಸಚಿವರನ್ನ, ಹಾಗೆ ತಮ್ಮ ಹೈಕಮಾಂಡ್ ಅನ್ನ ಮೀಟ್ ಮಾಡಿ ಕೆಲವೊಂದು ದೂರನ್ನ ಸಲ್ಲಿಕೆ ಮಾಡಿದ್ರು. ಜೊತೆಗೆ ತಾವು ಹೋದಂತ ಕೆಲಸವನ್ನ ಗುಪ್ತವಾಗಿ ಮಾಡಿಕೊಂಡು ಕೆಲವೊಬ್ಬ ನಾಯಕರನ್ನ ಮೀಟ್ ಮಾಡಿದ್ರು. ಆ ಮೀಟ್ ಮಾಡಿದ ನಾಯಕರಲ್ಲಿ ಕುಮಾರಸ್ವಾಮಿ ಕೂಡ ಒಬ್ರು, ದೇವೇಗೌಡರು ಕೂಡ ಒಬ್ರು, ಪ್ರಹ್ಲಾದ್ ಜೋಶಿ ಕೂಡ ಒಬ್ರು, ಸೋಮಣ್ಣ ಕೂಡ ಒಬ್ರು. ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಅನ್ನು ಮೀಟ್ ಮಾಡೋ ದೃಷ್ಟಿಯಲ್ಲಿ ಸುರ್ಜೇವಾಲನಾಗ್ಲಿ, ರಾಹುಲ್ ಗಾಂಧಿ ಅವರನ್ನಾಗ್ಲಿ, ಖರ್ಗೆ ಅವರನ್ನಾಗ್ಲಿ ಮೀಟ್ ಮಾಡಿದ್ರೆ ಅದಕ್ಕೊಂದು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಪಕ್ಷದ ಕಾರ್ಯಕ್ರಮವಾಗಿ ತಮ್ಮ ಸಂಘಟನೆಯ ಕಾರ್ಯಕ್ಕಾಗಿ ಹೋಗಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇತ್ತು. ಆದರೆ ಹೋದ ಮರುಕ್ಷಣವೇ ಕೆಲವೊಂದು ಫೋಟೋಗಳು ಹರಿದಾಡ್ತು. ಅದರಲ್ಲೂ ಮುಖ್ಯವಾಗಿ ಕುಮಾರಸ್ವಾಮಿ ಅವರ ಫೋಟೋ ಹರಿದಾಡ್ತು. ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ನಡೆದಂತಹ ಸಂಭಾಷಣೆ ಏನಿರಬಹುದು. ಅದಾದ ನಂತರ ದೇವೇಗೌಡರನ್ನ ಮೀಟ್ ಆಗಿದ್ದು ಕೆಲವು ಸಂದೇಹಗಳಿಗೆ, ಊಹಾಪೋಹಗಳಿಗೆ ಕಾರಣವಾಯಿತು. ಅದಾದ ನಂತರ ಅನೇಕ ಸುದ್ದಿ ಮಾಧ್ಯಮಗಳಲ್ಲಿ ಹರಿದಾಡ್ತು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಹತ್ರ ಈಗಾಗ 67 MLAಗಳ ಒಂದು ಬಲವಿದೆ. ಅವರು JDSನ 18 MLAಗಳ ಬಲವನ್ನ ಕೇಳ್ತಾ ಇದ್ದಾರೆ, ಬೆಂಬಲವನ್ನ ಕೇಳ್ತಾ ಇದ್ದಾರೆ. ಏನಾದ್ರೂ ಕಾಂಗ್ರೆಸ್ನಲ್ಲಿ ಬಣಗಳ ಬಡಿದಾಟ ಜೋರಾದಾಗ, ಬಣಗಳ ಬಡಿದಾಟ ಹಾದಿ ಬೀದಿಗೆ ಬಂದಾಗ, ಏನಾದ್ರೂ ಮುಖ್ಯಮಂತ್ರಿಯ ಬದಲಾವಣೆಗೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡ್ರೆ, ಸಿದ್ದರಾಮಯ್ಯನವರ ಜಾಗದಲ್ಲಿ ತಮ್ಮ ವಿರೋಧಿಯಾದಂತ DK ಶಿವಕುಮಾರ್ ಅವರು ಬಂದು ಕೂಳುವಂತ ಪರಿಸ್ಥಿತಿ ಬಂದ್ರೆ ನಾವು ರೆಬಲ್ ಆಗ್ತೇವೆ. ನಾವು ಕಾಂಗ್ರೆಸ್ನಿಂದ ಒಂದು ಹೆಜ್ಜೆ ಹೊರಗೆ ಬಂದು JDSನ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡುವಂತ ಮತ್ತು DK ಶಿವರು ಮುಖ್ಯಮಂತ್ರಿ ಆಗುವುದನ್ನ ತಡೆಯುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನ ಮಾಡಬೇಕು ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಅವರು ಗುಪ್ತವಾಗಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಎನ್ನುವ ಒಂದು ಗೋಲ್ಹಾಲ ಸುದ್ದಿ ಹರಿದಾಡಿತ್ತು. ಇವೆಲ್ಲವನ್ನು ಕೂಡ ಕ್ಲೋಸ್ ಐಯಿಂದ ನೋಡ್ತಾ ಇದ್ದಂತ ಸತೀಶ್ ಜಾರಕಿಹೊಳಿ ಅವರು ತಾವು ಹೋದ ಕಾರ್ಯವನ್ನ ಸೆಟ್ ಮಾಡಿ ಬಂದಿದ್ದಾರೆ. ಅದೇ ಮುಖ್ಯ. ಈಗ ನೋಡಿ, ಕರ್ನಾಟಕದಲ್ಲಿ 2 ರಾಜಕಾರಣಿಗಳಿದ್ದಾರೆ. ಅವರು ಶಾಂತ ಸ್ವಭಾವದರು. ತಮಗೆ ಪಕ್ಷ ಏನ್ ಕೊಡದೇ ಇರಲಿ, ತಾವು MLA ಆಗಿ ಗೆದ್ದಿದ್ದೇವೆ, ಸಚಿವ ಸ್ಥಾನ ಕೊಟ್ಟರು ಅಷ್ಟೇ, ಮುಖ್ಯಮಂತ್ರಿ ಸ್ಥಾನ ಕೊಟ್ಟರು ಅಷ್ಟೇ, ಪಕ್ಷದ ಅಧ್ಯಕ್ಷ ಸ್ಥಾನ ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ. ನಮ್ಮ ಕೆಲಸ ಏನು ಅಂದ್ರೆ ಪ್ರೈಮರಿ ವರ್ಕ್ ಏನು, ನಮ್ಮ ಕ್ಷೇತ್ರದ ಜನತೆ ಗೆಲ್ಲಿಸಿದ್ದಾರೆ, ಅವರಿಗೆ ಅನ್ಯಾಯವಾಗಬಾರದು ಎನ್ನುವುದು ಮೊದಲ ಆದ್ಯತೆ. ಆನಂತರ ಜಿಲ್ಲಾ ರಾಜಕೀಯ ಬರುತ್ತೆ, ರಾಜ್ಯ ರಾಜಕೀಯ ಬರುತ್ತೆ, ಅದು ಆಮೇಲೆ ಬರುತ್ತೆ. ಈ ಎರಡು ನಿಟ್ಟಿನಲ್ಲಿ ಗಮನವನ್ನ ಕೊಡುವಂತ ನಿಟ್ಟಿನಲ್ಲಿ 2 ರಾಜಕಾರಣಿಗಳು ನಮ್ಮ ಕಣ್ಮುಂದೆ ಬರ್ತಾರೆ. ಒಬ್ರು ರಾಜಾಜಿನಗರದ MLA ಆದಂತ S ಸುರೇಶ್ ಕುಮಾರ್ ಅವರು, ನಂತರ ಅಂದ್ರೆ ಅದರ ಜೊತೆಗೆ ಬರುವಂತವರು ಸತೀಶ್ ಜಾರಕಿಹೊಳಿ ಅವರು. ಇವರಿಬ್ಬರು ಕೂಡ ಯಾವುದೇ ರಾಜಕಾರಣಿ ವಿರುದ್ಧವಾಗ್ಲಿ ರಾಂಗ್ ಸ್ಟೇಟ್ಮೆಂಟ್ ಅನ್ನ ಅಥವಾ ನೇರವಾಗಿ ಮುಖಕ್ಕೆ ಹೊಡೆದಂತ ಸ್ಟೇಟ್ಮೆಂಟ್ ಅನ್ನು ಕೊಡುವಂತ ವ್ಯಕ್ತಿತ್ವ ಅಲ್ಲ, ಮತ್ತು ಯಾರ ದ್ವೇಷವನ್ನು ಕಟ್ಟಿಕೊಂಡಂತ ಅವರು ಅಲ್ವೇ ಅಲ್ಲ. ಹಾಗಾಗಿ ಇಲ್ಲಿಯ ತನಕ ಸರಿಸುಮಾರು 2-3 ದಶಕಗಳ ಕಾಲ MLA ಆಗಿ, ಮಂತ್ರಿಯಾಗಿ ಅನೇಕ ಹುದ್ದೆಗಳನ್ನು ನಿಭಾಯಿಸಿದಂತ ಸತೀಶ್ ಜಾರಕಿಹೊಳಿ ಅವರು ಶಾಂತ ಸ್ವಭಾವದ ರಾಜಕಾರಣಿ. ಅವರಿಗೆ ಈ ಗೊಂದಲ, ಗೋಜಲು ಯಾವುದೂ ಕೂಡ ಬೇಡವಾಗಿರುತ್ತೆ. ಆದರೂ ಕೂಡ ಅವರು ಎಲ್ಲೋ ಒಂದ್ ಕಡೆ ತಮ್ಮ ಮೌನವನ್ನ ಮುರಿದು ಸ್ವಲ್ಪ ರೆಬಲ್ ಆಗುವಂತ ಒಂದು ಲಕ್ಷಣವನ್ನ ಕಂಡು ಬಂದಿದ್ದು ಸುಳ್ಳಲ್ಲ. ಯಾಕಂದ್ರೆ ಯಾವುದೇ ಒಬ್ಬ MLAಗೆ 2 ಬಾರಿ 3 ಬಾರಿ ಗೆದ್ದಂತ MLAಗೆ ತಮ್ಮ ಜಿಲ್ಲೆಯನ್ನು ಬಿಟ್ಟು ರಾಜ್ಯದ ರಾಜಕಾರಣ ಕಡೆಗೆ, ಅಥವಾ 5-6 ಬಾರಿ MLA ಆದಂತ ಒಬ್ಬ ಸಚಿವನಿಗೆ ತಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಒಂದು ಆಸೆ ಇರುತ್ತೆ. ಆ ಆಸೆ ಯಾವುದೋ ಕಾರಣಕ್ಕೆ ಮತ್ತೊಬ್ಬ ಮಾಸ್ ಲೀಡರ್ ಇರುವ ಕಾರಣ, ಅಂದ್ರೆ ಸಿದ್ದರಾಮಯ್ಯನಂತ ಮಾಸ್ ಲೀಡರ್ ಇರುವ ಕಾರಣಕ್ಕಾಗಿ ತಮ್ಮ ಆಸೆಯನ್ನು ಸ್ವಲ್ಪವಾಗಿ ಮುಚ್ಚಿಡಬೇಕಾಗತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಅವರಕ್ಕಿಂತ ಮೇಲ್ ನಾನು ಎನ್ನುವಂತ ದೃಷ್ಟಿ ಸತೀಶ್ ಜಾರಕಿಹೊಳಿ ಅಂತ ಒಬ್ಬ ಸಾಮಾನ್ಯ ರಾಜಕಾರಣಿ, ಒಬ್ಬ ಶಾಂತ ಸ್ವಭಾವದ ರಾಜಕಾರಣಿಗೆ ಇರೋದಿಲ್ಲ. ಹಾಗಾಗಿ ತಮ್ಮ ಈ ಆಸೆಯನ್ನ ಅಲ್ಲಲ್ಲೇ ಬಚ್ಚಿಟ್ಕೊಂಡಿರ್ತಾರೆ. ಆದರೆ ಕೆಲವೊಮ್ಮೆ ಬಾರಿ ಏನಾಗುತ್ತಂದ್ರೆ, ಸಿದ್ದರಾಮಯ್ಯನಂತ ದೊಡ್ಡ ಮಾಸ್ ಲೀಡರ್ ವಿರುದ್ಧ ತಾವು ಸ್ಪರ್ಧೆ ಮಾಡ್ಲಿಕ್ಕೆ ಆಗಲ್ಲ ಎನ್ನುವ ದೃಷ್ಟಿಯಲ್ಲಿ
ರಾಜ್ಯ ರಾಜಕಾರಣದ ಬದಲಾಗಿ ತಮ್ಮ ಜಿಲ್ಲಾ ರಾಜಕಾರಣಕ್ಕೆ ಓಕೆ ನಾವು ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ಕೊಂಡಿರೋಣ, ನಮಗೆ ಸಚಿವ ಸ್ಥಾನ ಕೂಡ ಇದೆ, ಜಿಲ್ಲೆಯಲ್ಲಿ ನಾವು ಸೀನಿಯರ್ ಆಗಿದ್ದ ಕಾರಣ ನಮ್ಮ ಜಿಲ್ಲೆಯನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳುವಂತ ಒಂದು ಮನೋಭಾವ ಕೂಡ ಇರುತ್ತೆ. ಆದರೆ ಯಾರೋ ಮತ್ತೊಬ್ಬರು ಬಂದು ನಮ್ಮ ಜಿಲ್ಲೆಯನ್ನು ಕೂಡ ಆವರಿಸಿಕೊಂಡು ನಮ್ಮ ಜಿಲ್ಲೆಯ MLAಗಳಿಗೆ ನಮ್ಮ ಜಿಲ್ಲೆಯ ಅಧಿಕಾರಿಗಳಿಗೆ ಆವಾಜ್ ಹಾಕುವುದು, ಕಂಟ್ರೋಲ್ ಇಟ್ಕೊಳ್ಳೋದು ಬಂದಾಗ ಆ ರಾಜಕಾರಣಿ ಕಾಲ್ಡ್ ಸತೀಶ್ ಜಾರಕಿಹೊಳಿ ಅಂತೂ ರೆಬಲ್ ಆಗ್ತಾರೆ. ತಮ್ಮ ಜಿಲ್ಲೆಯನ್ನು ಬಿಟ್ಟು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬಂದು ಏನಾದರೂ ಮಾಡಿ ಅಂತ ಮುಖಂಡನನ್ನ ಹೆಣಲೇಬೇಕು, ಅಂತ ಮುಖಂಡನನ್ನ ಮಟ್ಟ ಹಾಕಲೇಬೇಕು, ಅಂತ ಮುಖಂಡನಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲೇಬಾರದು ಎನ್ನುವ ದೃಷ್ಟಿಯಲ್ಲಿ DK ಶಿವಕುಮಾರ್ ಅವರ ವಿರುದ್ಧವಾಗಿ ಹಣೆದಂತ ತಂತ್ರವೇ ಈಗ ಸ್ವಲ್ಪ ಮಟ್ಟಿನ ರೆಬಲ್ ರಾಜಕಾರಣವನ್ನು ಶುರು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅಂದ ಮಾತ್ರಕ್ಕೆ ಅವರು ಈಗ ನನಗೆ KPCC ಅಧ್ಯಕ್ಷ ಬೇಕು, ಈಗ ನನಗೆ ಮುಖ್ಯಮಂತ್ರಿ ಬೇಕು ಎನ್ನುವ ಹಠ ಇಲ್ವೇ ಇಲ್ಲ. ಅವರು ಕೂಡ ಒಂದು ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ದಾರೆ. ಈಗಲೇ ನಾವು ಕಳೆದ ಒಂದು ವಾರದ ಹಿಂದೆ ಹೇಳಿದ್ವಿ, ಟಾರ್ಗೆಟ್ 27 ಅನ್ನ ಸೆಟ್ ಮಾಡಿ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ. ಆ ಟಾರ್ಗೆಟ್ 27 ಯಾಕೆ ಸೆಟ್ ಮಾಡಿದ್ರು ಅಂದ್ರೆ ಅದು ಟಾರ್ಗೆಟ್ 28 ಆಗಿರುತ್ತೆ. ಯಾಕಂದ್ರೆ 2028 ವೇಳೆಗೆ ಮತ್ತೆ ಚುನಾವಣೆ ಆಗುತ್ತೆ. ಮೇ 13, 10, 16ಕ್ಕೆ ಮತ್ತೊಮ್ಮೆ ಸರ್ಕಾರ ರಚನೆ ಆಗಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇದೀಗ ನೀವು ಸಿದ್ದರಾಮಯ್ಯನವರ ಬದಲಾವಣೆ ಮಾಡಿಕೊಂಡು DK ಶಿವಕುಮಾರ್ ಅವರನ್ನು ಬೇಕಾದ್ರೂ ಕೂರಿಸಿ, DK ಶಿವಕುಮಾರ್ನವ್ರನ್ನ KPCC ಅಧ್ಯಕ್ಷ ಸ್ಥಾನದಿಂದ ಇಳಿಸಿ, KN ರಾಜಣ್ಣನವ್ರನ್ನಾದರೂ ನೀವು KPCC ಅಧ್ಯಕ್ಷರನ್ನು ಮಾಡಿ, ನಮಗೆ ಅದಕ್ಕೆ ಸಂಬಂಧ ಇಲ್ಲ. ನನ್ನ ಗೋಲ್ ಅಂದ್ರೆ 2027 ವೇಳೆಗೆ ನನಗೆ KPCC ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡ್ಬೇಕು. ಆ ಮುಖಾಂತರ ನನ್ನ ನೇತೃತ್ವದಲ್ಲಿ 2028 ಚುನಾವಣೆ ನಡೆಯಬೇಕು. ಆ ಚುನಾವಣೆಯಲ್ಲಿ ನಾನು ಕಷ್ಟಪಟ್ಟು ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಗ್ಯಾರಂಟಿಗಳ ಗೋಜಲಿನ ನಡುವೆ ಕೂಡ ನಮ್ಮ ಪಕ್ಷವನ್ನ ನಾನು ಗೆಲ್ಲಿಸಿಕೊಂಡು ಬರ್ತೇನೆ. ಅದಾದ ನಂತರ ನಮ್ಮ ರೂಢಿಯಲ್ಲಿ, ನಮ್ಮ ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ, ಸಾಂಪ್ರದಾಯಿಕ ರೂಢಿಯಂತೆ ಯಾವಾಗ KPCC ಅಧ್ಯಕ್ಷರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಆ ಅಧ್ಯಕ್ಷನೇ ಮುಖ್ಯಮಂತ್ರಿಯ ಅಭ್ಯರ್ಥಿಯಾಗಿ ಗುರುತಿಸಲ್ಪಡುತ್ತಾನೆ ಎನ್ನುವ ದೃಷ್ಟಿಯಲ್ಲಿ ನಾನೇ ಮುಖ್ಯಮಂತ್ರಿ ಆಗಬೇಕು. ಹಾಗಾಗಿ 2027ರಲ್ಲಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡಬೇಕು. ಅದಾದ ನಂತರ ನನ್ನ ನೇತೃತ್ವದಲ್ಲಿ ಎಲೆಕ್ಷನ್ ಗೆದ್ದಾಗ 2028 ವೇಳೆಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು. ಹಾಗಾಗಿ ಈ 3 ವರ್ಷ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನ ಸಚಿವ ಸ್ಥಾನವನ್ನು ಬೇಕಾದ್ರೆ ಕಿತ್ಕೊಳ್ಳಿ, ನಾನು ಯಾವುದೇ ಗೋಜಿಗೆ ಹೋಗೋದಿಲ್ಲ, ಯಾವುದೇ ಕುತಂತ್ರ ರಾಜಕಾರಣ ಮಾಡೋದಿಲ್ಲ. ನನಗೆ ಬೇಕಾಗಿದ್ದು 2028 ವೇಳೆಗೆ ಒಬ್ಬ ದಲಿತ ನಾಯಕನಾದಂತ, ಒಬ್ಬ ನಾಯಕನಾದಂತ, ಒಬ್ಬ ಉತ್ತರ ಕರ್ನಾಟಕದ ನಾಯಕನಾದಂತ ನನಗೆ ಮುಖ್ಯಮಂತ್ರಿಯ ಪಟ್ಟವನ್ನ ಬಿಟ್ಟುಕೊಡಬೇಕು, ಮುಖ್ಯಮಂತ್ರಿ ಸ್ಥಾನವನ್ನು ನನಗೆ ನೇರವಾಗಿ ಕೊಡಬೇಕು ಎನ್ನುವ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಿ, ಅದಕ್ಕೆ ಬೇಕಾದಂತ ಪೂರಕ ವ್ಯವಸ್ಥೆಯನ್ನು ಮಾಡಿಕೊಂಡು ಹೈಕಮಾಂಡ್ ಮುಂದೆ ಸುದೀರ್ಘವಾದ ರಿಪೋರ್ಟ್ ಅನ್ನ ಮಾಡಿ ಇದೀಗ ಕರ್ನಾಟಕದ ಕಡೆ ಮುಖ ಮಾಡಿ ಕೆಲವೊಂದು ಗೊಂದಲಗಳಿಗೆ ಪ್ರೆಸ್ ಮೀಟ್ ಅನ್ನು ಮಾಡಿ ಹೇಳಿದ್ರು. ಆ ಗೊಂದಲವೂ ಕೂಡ ಅಷ್ಟೇ ಕ್ಲಿಯರ್ ಆಗಿತ್ತು. ಯಾಕಂದ್ರೆ ಅವರು ತುಂಬಾ ದೊಡ್ಡ ಪ್ರೆಸ್ ಮೀಟ್ ಮಾಡಿಲ್ಲ, ಕೆಲವೊಂದು ಸಂಕ್ಷಿಪ್ತವಾಗಿ ಹೇಳಿದಷ್ಟೇ. ನಮ್ಮಲ್ಲಿ ಈಗಾಗಲೇ ಓವರ್ಲೋಡ್ ಆಗಿದೆ, ನಮ್ಮಲ್ಲಿ 140 MLAಗಳಿದ್ದಾರೆ. ನಾನು ಮತ್ತೆ ಯಾಕೆ ಬೇರೆಯವರು ಅಂದ್ರೆ JDSನ 18 MLAಗಳ ಬೆಂಬಲವನ್ನು ಕೇಳಿ, ಹಾಗಾಗಿ ಈಗ ಸದ್ಯ ಏನೂ ಇಲ್ಲ, ಯಾವುದೇ ಗೊಂದಲ ಇಲ್ಲ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಯಾವುದೇ ಗೊಂದಲ ಇಲ್ಲ, ಅವರ ಕುರ್ಚಿ ಕೂಡ ಖಾಲಿ ಇಲ್ಲ ಎನ್ನುತ್ತಾ ಮುಂದುವರೆದು ನಮ್ದು ಏನಿದ್ರು 28ರ ಚುನಾವಣೆಯ ಮೇಲೆ ಕಣ್ಣು, ಆವಾಗ ಮುಖ್ಯಮಂತ್ರಿ ಆಗ್ತೇನೆ ಎನ್ನುವ ನೇರವಾದ ಸ್ಟೇಟ್ಮೆಂಟ್ ಅನ್ನ ಮಾಧ್ಯಮದ ಮುಂದೆ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ 2028ಕ್ಕೆ ತಾನೇ CM ಆಗ್ತೇನೆ ಎನ್ನುವ ಪರೋಕ್ಷವಾದ ಅಥವಾ ನೇರವಾದ ಹೇಳಿಕೆಯನ್ನ ಹೈಕಮಾಂಡ್ಗೂ ಕೂಡ ಹೇಳಿದ್ದಾರೆ ಮತ್ತು ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಕೂಡ ಮಾಡಿ ಬಂದಿದ್ದಾರೆ. ಹೈಕಮಾಂಡ್ ಹೇಳಿದಷ್ಟೇ, ಈಗ ನೀವು ಯಾವುದೇ ಗೊಂದಲಕ್ಕೆ, ಯಾವುದೇ ಗೋಜಲಿಗೆ ಹೋಗಬೇಡಿ. ಹನಿ ಟ್ರ್ಯಾಪ್ ಪ್ರಕರಣವು ಸ್ವಲ್ಪ ಸದ್ದು ಮಾಡ್ತಿದೆ, ಅದು ಕೂಡ ಶಾಂತವಾಗಲಿ. ಕೆಲವು ದಿನಗಳ ನಂತರ CM ಬದಲಾವಣೆ ಆದರೂ ಕೂಡ ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು. DK ಶಿವಕುಮಾರ್ ಅವರು 2023ರಲ್ಲಿ ಪಕ್ಷವನ್ನು ಕಟ್ಟಿಕೊಂಡು ಪಕ್ಷವನ್ನು ಬೆಳೆಸಿ ಅವರು ಕೂಡ ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಜಿಲ್ಲೆಯ ರಾಜಕಾರಣದಲ್ಲಿ ಸ್ವಲ್ಪ ಏನೇ ವ್ಯತ್ಯಾಸ ಆದರೂ ಕೂಡ ನೀವು ಸಮಾಧಾನದಲ್ಲಿ ಇರಬೇಕು. ಈಗ ನವೆಂಬರ್ ವೇಳೆಗೆ CM ಬದಲಾವಣೆ ಆದರೆ, ಒಂದು ವೇಳೆ CM ಬದಲಾವಣೆ ಆದರೆ ಅದಕ್ಕೆ ನಿಮ್ಮ ಸಪೋರ್ಟ್ ಕೂಡ ಇರಬೇಕಾಗುತ್ತೆ ಎನ್ನುವ ಒಂದು ಸಲಹೆಯನ್ನ, ಸೂಚನೆಯನ್ನ ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಮತ್ತು ಖರ್ಗೆ ಅವರು ಹೇಳಿದ್ದಾರೆ ಎನ್ನುವ ಸುದ್ದಿ ಈಗ ಬರ್ತಾ ಇದೆ. ಜೊತೆಗೆ 2028ರ ವೇಳೆಗೆ ನಿಮ್ಮ ಅಹವಾಲನ್ನು ಸ್ವೀಕಾರ ಮಾಡಿ ನಾವು ನಿಮಗೆ ಸೂಕ್ತವಾದ ಸ್ಥಾನಮಾನವನ್ನು ಕೊಡ್ತೇವೆ. ಯಾಕಂದ್ರೆ ನಮ್ಮ ಪಕ್ಷದಲ್ಲೂ ಕೂಡ 16 ವರ್ಷಗಳ ಕಾಲ ಒಬ್ಬ ಮುಖ್ಯಮಂತ್ರಿ ನಾವು ಮುಂದುವರಿಸುವುದಿಲ್ವ ಎನ್ನುವ ನೀತಿ ಕೂಡ ನಿಮ್ಗೆ ಗೊತ್ತಿದೆ. ಹಾಗಾಗಿ ನೀವು ಸ್ವಲ್ಪ ಈಗ ಸಪೋರ್ಟ್ ಅನ್ನು ಮಾಡಬೇಕು, ಯಾವುದೇ ಗೊಂದಲವನ್ನು ಮಾಡಬಾರದು. ನಮ್ಮೆಲ್ಲರ ದೃಷ್ಟಿ 2028ರ ಚುನಾವಣೆ ಜೊತೆಗೆ 2029ರಲ್ಲಿ ಮತ್ತೆ ನಾವು ಈಗ 99 ಲೋಕಸಭೆಯ ಸೀಟನ್ನು ಗೆದ್ದಿದ್ದೇವೆ. 2029ರಲ್ಲಿ ನಾವು ಅದನ್ನ 200 ಲೋಕಸಭಾ ಚುನಾವಣಾ ಸೀಟನ್ನು ಗೆಲ್ಲುವ ಮಟ್ಟಿಗೆ ನಾವು ಪ್ರಯತ್ನ ಪಡಬೇಕಾಗುತ್ತೆ. ಹಾಗಾಗಿ ಕರ್ನಾಟಕ ಕೂಡ ಸರಿಸುಮಾರು 20 ಲೋಕಸಭಾ ಸೀಟನ್ನು ಗೆದ್ದು ನಮಗೆ ಕೇಂದ್ರಕ್ಕೆ ನೀವು ಒಳ್ಳೆಯದನ್ನು ಮಾಡಬೇಕಾಗುತ್ತೆ, ರಾಷ್ಟ್ರೀಯ ಪಕ್ಷಕ್ಕೆ ಒಳ್ಳೆಯದನ್ನು ಮಾಡಬೇಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಒಳ್ಳೆಯ ಸಲಹೆಯನ್ನು ಕೊಟ್ಟು 2028ರ ವೇಳೆಗೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡುವಂತ ಎಲ್ಲ ಸೂಚನೆ ಇದೆ ಎನ್ನುವ ಆಶ್ವಾಸನೆಯನ್ನು ಕೊಟ್ಟು ಸತೀಶ್ ಜಾರಕಿಹೊಳಿ ಅವರನ್ನು ತಮ್ಮ ತವರಿಗೆ ಕಳಿಸಿದ್ದಾರೆ.
ಹಾಗಾಗಿ ಹೋದ ಕೆಲಸ ಸರಳವಾಗಿ ಆಯ್ತೆಂಬ ಖುಷಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಯಾವುದೇ ಗೊಂದಲವಿಲ್ಲದೆ, ಯಾವುದೇ ಒಂದು ಮುಜುಗರವಿಲ್ಲದೆ, ಯಾವುದೇ ಒಂದು ಈ ಷಡ್ಯಂತ್ರವಿಲ್ಲದೆ ವಾಪಸ್ಸಾಗಿ ಇದೀಗ ತಮ್ಮ ಜಿಲ್ಲೆಯ ರಾಜಕಾರಣದಂತ ಒಲವನ್ನು ಮೂಡಿಸಿದ್ದಾರೆ. ಮತ್ತು ತಮ್ಮ ರಾಜ್ಯದ ಅಂದರೆ ಕರ್ನಾಟಕದ ರಾಜಕೀಯದಲ್ಲಿ ಯಾವುದೇ ಕೂಡ ಗೊಂದಲ ಇರಬಾರದು ಎನ್ನುವ ದೃಷ್ಟಿಯಲ್ಲಿ ಕರ್ನಾಟಕದಲ್ಲಿ ಎಲ್ಲವೂ ಸರಿಯಾಗಿದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ ಎನ್ನುವ ನೇರವಾದ ಹೇಳಿಕೆಯನ್ನು ನೋಡ್ತಾ ಇದ್ರೆ ಅವರು ಟಾರ್ಗೆಟ್ 27 ಜೊತೆಗೆ ಟಾರ್ಗೆಟ್ 28ನ ರೀಚ್ ಮಾಡುವ ದೃಷ್ಟಿಯಲ್ಲಿ ಟಾರ್ಗೆಟ್ 27 ಕೂಡ ಸೆಟ್ ಮಾಡಿ ಬಂದಿದ್ದಾರೆ. 3 ವರ್ಷಗಳ ಕಾದ ನಂತರ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಯಾವ ಪಕ್ಷ ಬರುತ್ತೆ, ಈಗ 140 ಸೀಟ್ಗಳು ಇರುವಂತಹ ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಅಂದರೆ 2028ರ ವೇಳೆಗೆ ಮತ್ತೆಷ್ಟು ಸೀಟನ್ನು ಕಳೆದುಕೊಳ್ಳುತ್ತೋ ಅಥವಾ 140ಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆದುಕೊಳ್ಳುತ್ತೋ, ಅದಾದ ನಂತರ ಸಿಎಂ ಆಗುವ ಕನಸನ್ನು ಹೊಂದಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಇವೆಲ್ಲ ವ್ಯವಸ್ಥೆ ಪೂರಕವಾಗಿ ಸಾಥ್ ಕೊಡುತ್ತಾ ಎಲ್ಲವನ್ನು ನೋಡಬೇಕಾಗಿದೆ. ಒಂದಂತೂ ಸತ್ಯ, ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿ ಟಾರ್ಗೆಟ್ 28 ಅನ್ನು ಸೆಟ್ ಮಾಡಿ ಬಂದದ್ದಂತೂ ಅವರ ಮಾತಿನಿಂದಲೇ ಅರ್ಥವಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.